ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್. ನಾನಿವತ್ತು ಎಗ್ ಪೆಪ್ಪರ್ ಮಾಡ್ತಿದ್ದೇನೆ. ಅದು ಟ್ರೆಡಿಷನಲ್ ಸ್ಟೈಲ್ ಎಗ್ ಪೆಪ್ಪರ್. ಇದು ಮಸಾಲೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡುವಂಥದ್ದು. ಎಲ್ಲ ಸಾಮಗ್ರಿಗಳನ್ನು ಹುರಿದು ಕುಟ್ಟಿ ಪುಡಿ ಮಾಡಿ ಮಾಡುವಂಥ ಮೊಟ್ಟೆ ಪೆಪ್ಪರ್. ನಾನು 5 ಮೊಟ್ಟೆಯನ್ನು ಸಪ್ರೇಟಾಗಿ ಬೇಯಿಸಿ ಇಟ್ಟುಕೊಂಡಿದ್ದೇನೆ. ಗ್ಯಾಸನ್ನು ಉರಿಸಿ ಒಂದು ಬಾಣಲೆ ತೆಗೆದುಕೊಂಡು ಅದನ್ನು ಬಿಸಿ ಮಾಡಿ ಅದಕ್ಕೆ 1 ಚಮಚ ಜೀರಿಗೆ, 1 ಚಮಚ ಕೊತ್ತಂಬರಿ ಬೀಜ, ಅರ್ಧ ಚಮಚ ಸೋಂಪು, 1 ದೊಡ್ಡ ಚಮಚ ಒಳ್ಳೆಮೆಣಸು. ಮೆಣಸು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕಬಹುದು. ಮತ್ತು ಓಂ ಕಾಳು ಒಂದು ಅರ್ಧ ಚಮಚ ಸಾಕು. ಮತ್ತು ಕೆತ್ತೆ ಒಂದು ಇಂಚಿನಷ್ಟು, ಮತ್ತು ಲವಂಗ ಒಂದು 5. ಇದನ್ನು ಚೆನ್ನಾಗಿ ಹುರಿಯುವ, ಒಳ್ಳೆ ರೋಸ್ಟ್ ಆಗಬೇಕು. ಹುರಿದ ನಂತರ ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳುವ. ಈಗ ನಾನು ಒಂದು ಕಲ್ಲನ್ನು ತೆಗೆದುಕೊಳ್ತಿದ್ದೇನೆ, ರುಬ್ಬುವ ಸಣ್ಣ ಕಲ್ಲು. ಇದಕ್ಕೆ ಆ ಮಸಾಲೆನೆಲ್ಲ ಸೇರಿಸಿ ಕುಟ್ಟಿ ಪುಡಿ ಮಾಡುತ್ತಾ ಇದ್ದೇನೆ. ಕುಟ್ಟಿ ಪುಡಿ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದರಿಂದ ನೀವು ಬೇಕಿದ್ದರೆ ಮಿಕ್ಸರ್ ಜಾರಲ್ಲಿ ಪಲ್ಸ್ ಗ್ರೈಂಡ್ ಮಾಡಬಹುದು. ತುಂಬ ನುಣ್ಣಗೆ ಪುಡಿ ಮಾಡಬೇಕಂತಿಲ್ಲ, ಸ್ವಲ್ಪ ತರಿತರಿದ್ದರೆ ಸಾಕು. ನೋಡಿ, ಪುಡಿ ಆಯಿತು. ಇದನ್ನು ನಾವು ಈಗ ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳುವ. ಒಂದು ಪಾತ್ರೆ ತೆಗೆದುಕೊಂಡು ಈ ಪುಡಿ ಮಾಡಿದ್ದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ತಿದ್ದೇನೆ. ಆಮೇಲೆ ಇದಕ್ಕೆ ನಾನು ಶುಂಠಿ, ಒಂದು ಇಂಚಿನಷ್ಟು ದೊಡ್ಡ ಶುಂಠಿ ಮತ್ತು 4-5 ಎಸಳು ಬೆಳ್ಳುಳ್ಳಿ ತೆಗೆದು ಅದನ್ನು ಜಜ್ಜುತ್ತಾ ಇದ್ದೇನೆ. ಇದನ್ನು ಜಜ್ಜಿ ಸಪ್ರೇಟಾಗಿ ಸ್ವಲ್ಪ ತರಿಯಾಗಿ ಜಜ್ಜಿದ್ರೆ ಸಾಕು, ಪೂರ್ತಿ ಸಣ್ಣ ಆಗಬೇಕಂತಿಲ್ಲ. ಅದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳುವ. ಈಗ ತಯಾರು ಮಾಡುವ. ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ತಗೊಳ್ತಾ ಇದ್ದೇನೆ. ನಾನು 2 ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಸ್ಲೈಸ್ ಮಾಡಿದ ಈರುಳ್ಳಿ ಅದನ್ನು ಹಾಕಿ ಚೆನ್ನಾಗಿ ಹುರಿತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಹಸಿಮೆಣಸು 1-2 ಹಾಕಿದ್ದೇನೆ. ಕರಿಬೇವು ಹಾಕಿ ಚೆನ್ನಾಗಿ ಹುರಿಬೇಕು. ಕಂದು ಬಣ್ಣ ಬರುವ ತನಕ ಹುರಿಯುತ್ತಾ ಬರಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಿದ್ದೇನೆ. ಉಪ್ಪು ಈಗ ಸೇರಿಸುವುದು ಯಾಕಂದರೆ ಈರುಳ್ಳಿ ಬೇಗನೆ ಕೆಂಪು ಬಣ್ಣಕ್ಕೆ ಬರುತ್ತದೆ. ಈಗ ಕೆಂಪಾಗಿದೆ. ಇದಕ್ಕೆ ನಾವು ಕುಟ್ಟಿ ಪುಡಿ ಮಾಡಿದ್ದಂಥ ಹುಡಿಯನ್ನು ಸೇರಿಸುವ. ಸ್ವಲ್ಪ ಫ್ರೈ ಮಾಡುವ, ಒಳ್ಳೆ ಸ್ಮೆಲ್ ಬರುವ ತನಕ ಫ್ರೈ ಮಾಡ್ತಾ ಬರೋಣ. ಇದಕ್ಕೆ ಜಜ್ಜಿದ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇದನ್ನೊಂದು 2 ನಿಮಿಷಗಳ ಕಾಲ ಮಿಕ್ಸ್ ಮಾಡುವ. ಈಗ ಅದಕ್ಕೆ 1 ಟೊಮೆಟೊವನ್ನು ಸೇರಿಸ್ತಾ ಇದ್ದೇನೆ, ತುಂಡು ಮಾಡಿಟ್ಟ ಟೊಮೆಟೊವನ್ನು. ಇದನ್ನು ಸ್ವಲ್ಪ ಹೊತ್ತು ಹುರಿಯುವ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಸಿನವನ್ನು ಸೇರಿಸ್ತಿದ್ದೇನೆ. ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯಲು ಬಿಡೋಣ. 5 ನಿಮಿಷ ಆಯಿತು. ಈಗ ಅದು ಮುಚ್ಚಳ ತೆಗೆದು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸುವ. ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಸೇರಿಸಿ ಅದನ್ನು ಬೇಯಲು ಬಿಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸುವ. ಈಗ ಪುನಃ ಮುಚ್ಚಳ ಮುಚ್ಚಿ 5 ನಿಮಿಷಗಳ ಕಾಲ ಬೇಯಿಸ್ತಾ ಇದ್ದೇನೆ. ನಾನು 5 ನಿಮಿಷ ಆಯಿತು. ಮೊಟ್ಟೆಯನ್ನು ಸಪ್ರೇಟಾಗಿ ಬೇಯಿಸಿ ಇಟ್ಟುಕೊಂಡಿದ್ದೇನೆ. ಆ ಮೊಟ್ಟೆಯನ್ನು ಇದಕ್ಕೆ ಸೇರಿಸುವ. ನಾನು 5 ಮೊಟ್ಟೆಯನ್ನು ತೆಗೆದುಕೊಂಡಿದ್ದೇನೆ. ನಿಮಗೆ ಹೆಚ್ಚು ಬೇಕಿದ್ದರೆ ಹೆಚ್ಚು ತೆಗೆದುಕೊಳ್ಳಬಹುದು. ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡುವ. ಈಗ ನೋಡಿ, ತಯಾರಾಗಿದೆ ನಮ್ಮ ಟ್ರೆಡಿಷನಲ್ ಸ್ಟೈಲ್ ಎಗ್ ಪೆಪ್ಪರ್. ಇದು ಚಪಾತಿ, ನೀರು ದೋಸೆ, ಬಿರಿಯಾನಿ ಹಾಗೂ ಅನ್ನದ ಜೊತೆ ಇದನ್ನು ಸೇವಿಸಲು ಬಹಳ ರುಚಿಕರವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರೋಣ.